Exercise 10.1. First question. A traffic signal board indicating school ahead is an equilateral triangle. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಒಂದು ಸಿಗ್ನಲ್ ಬೋರ್ಡ್ ಇದೆ, ಅದು ಬಂದ್ಬಿಟ್ಟು ಈಕ್ವಿಲಾಟ್ರಲ್ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಓಕೆ, ಆಮೇಲೆ ಆ ಸಿಗ್ನಲ್ ಮೇಲೆ ಅವ್ರು ಏನ್ ಬರ್ದಿದ್ದಾರೆ, ಸ್ಕೂಲ್ ಅಹೆಡ್ ಅಂತ ಬರ್ದಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಏನಿದೆ, ಈಕ್ವಿಲಾಟ್ರಲ್ ಟ್ರಯಾಂಗಲ್ ಇದೆ ಈ ಸಿಗ್ನಲ್ ಬೋರ್ಡ್. ಆಮೇಲೆ ಇದ್ರ ಸೈಡ್ ಏನಿದೆ, ಎ ಇದೆ. ಓಕೆ, ಈಕ್ವಿಲಾಟ್ರಲ್ ಟ್ರಯಾಂಗಲ್ ಅಂದ್ರೆ ಎಲ್ಲ ಸೈಡ್ ಈಕ್ವಲ್ ಇರ್ತದೆ. ಇದು ಎ ಅಂದ್ರೆ ಇದು ಎ ಇರುತ್ತೆ, ಇದು ಕೂಡ ಎ ಇರುತ್ತೆ. ಸೊ ನಾನು ಈ ಟ್ರಯಾಂಗಲ್ ಏನಂತ ತಗೊಂತೀನಿ, ಎ ಬಿ ಸಿ ಅಂತ ತಗೋತೀನಿ. ಓಕೆ, ಈಗ ಅವ್ರು ಏನ್ ಫೈಂಡ್ ಮಾಡಂತಿದ್ದಾರೆ, ಫೈಂಡ್ ದ ಏರಿಯಾ ಆಫ್ ದ ಸಿಗ್ನಲ್ ಬೋರ್ಡ್. ಓಕೆ, ಇದ್ರ ಏರಿಯಾ ಕಂಡಿಡಿ ಅಂತಿದ್ದಾರೆ ಯೂಸಿಂಗ್ ಇರಾನ್ಸ್ ಫಾರ್ಮ್. ಓಕೆ, ಇರಾನ್ಸ್ ಫಾರ್ಮ್ ಇಂದ ಕಂಡಿಡಿಬೇಕು. ನೆಕ್ಸ್ಟ್ ರೆಫರೆನ್ಸ್ ಪೆರಿಮೀಟರ್ ಇಸ್ 180 ಸೆಂಟಿಮೀಟರ್. ಪೆರಿಮೀಟರ್ ಅವನೇ ಕೊಟ್ಟಿದ್ದಾನೆ, ಪೆರಿಮೀಟರ್ ಬಂದ್ಬಿಟ್ಟು 180 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ವಾಟ್ ವಿಲ್ ದ ಏರಿಯಾ ಆಫ್ ದ ಸಿಗ್ನಲ್ ಬೋರ್ಡ್. ಈಗ ಏರಿಯಾ ಫೈಂಡ್ ಔಟ್ ಮಾಡೋದು. ಈಗ ಪೆರಿಮೀಟರ್ ಅಂದ್ರೆ ಏನು, ಔಟ್ ಸೈಡ್ ಬೌಂಡ್ರಿನ ಆಡ್ ಮಾಡಿದ್ರೆ ಪೆರಿಮೀಟರ್ ಸಿಗುತ್ತೆ. ಓಕೆ, ಸೊ ಪೆರಿಮೀಟರ್ ಫಾರ್ಮುಲಾ ಬಂದ್ಬಿಟ್ಟು ಏನು, ಈ ಪೆರಿಮೀಟರ್ ಅಂದ್ರೆ ಔಟ್ ಸೈಡ್ ಬೌಂಡ್ರಿ ಆಡ್ ಮಾಡಬೇಕು. ಸೊ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು 180 ಅಂತ ಬರೀತೀವಿ. ಈಗ ಎ ಪ್ಲಸ್ ಎ ಅಂದ್ರೆ ಮೂರು ಸೈಡ್ ಎ ಇದೆ. ಸೊ ಎ ಪ್ಲಸ್ ಎ ಇಸ್ ಈಕ್ವಲ್ ಟು 180 ಅಂತ ಬರೀಬಹುದು. ಎ ಪ್ಲಸ್ ಎ ಏನಾಗುತ್ತೆ, 3a ಇಸ್ ಈಕ್ವಲ್ ಟು 180 ಆಗುತ್ತೆ. ನೆಕ್ಸ್ಟ್ ಇವಾಗ ಎ ಇಸ್ ಈಕ್ವಲ್ ಟು 180. ಓಕೆ, ಈಗ ಇಂಟು 3 ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಬೈ 3 ಆಗುತ್ತೆ. 3 1 ಜಾ 3 60 ಜಾ. ಸೊ ಎ ವ್ಯಾಲ್ಯೂ ಏನಾಯ್ತು, 60 ಅಂತ ಗೊತ್ತಾಯ್ತು. ಓಕೆನಾ. ಸೊ ಈಗೇನು ಇದ್ರ ಸೈಡ್ ಎಷ್ಟು, 60 ಅಂತ ಗೊತ್ತಾಯ್ತು. ಓಕೆ, ನಾನೇನ್ ಮಾಡ್ತೀನಿ, ಈಗ ಅದೇ ಟ್ರಯಾಂಗಲ್ ಹಾಕ್ತೀನಿ. ಓಕೆ, ಬಟ್ ಇಲ್ಲಿ ಎ ಬದಲು ಏನ್ ಬರಿತೀನಿ, ಇಲ್ಲಿ 60 60 60 ಅಂತ ಬರ್ತೀನಿ. ಓಕೆ, ಈ ಟ್ರಯಾಂಗಲ್ ಏನು, ಎ ಬಿ ಸಿ. ಬಿಕಾಸ್ ಎ ವ್ಯಾಲ್ಯೂ 60 ಬಂದಿದೆ, ಸೊ ಎಲ್ಲಾ ಕಡೆ 60 ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಈ ಸೈಡ್ ನ ನೀವು ಎ ಅಂತ ತಗೊಳ್ರಿ. ಓಕೆ, ಈ ಸೈಡ್ ನ ನೀವು ಬಿ ಅಂತ ತಗೊಳ್ರಿ, ಈ ಸೈಡ್ ನ ನೀವು ಸಿ ಅಂತ ತಗೊಳ್ರಿ. ಓಕೆ, ಸೊ ಎ ವ್ಯಾಲ್ಯೂ 60, ಬಿ ವ್ಯಾಲ್ಯೂ 60, ಸಿ ವ್ಯಾಲ್ಯೂ 60. ಓಕೆ, ಈಗ ನಾವೇನ್ ಮಾಡೋಣ, ಎಸ್ ವ್ಯಾಲ್ಯೂ ಕಂಡುಹಿಡಿಯೋಣ. ಸೊ ಎಸ್ ಇಸ್ ಈಕ್ವಲ್ ಟು ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಓಕೆ, ಇದು ಬಂದು ಎಸ್ ಫಾರ್ಮುಲಾ. ಎಸ್ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ 60 ಇದೆ, ಬಿ ವ್ಯಾಲ್ಯೂ 60 ಇದೆ, ಸಿ ವ್ಯಾಲ್ಯೂ ಕೂಡ 60 ಇದೆ, ಡಿವೈಡೆಡ್ ಬೈ 2. ಎಸ್ ಇಸ್ ಈಕ್ವಲ್ ಟು 60 ಪ್ಲಸ್ 60 ಪ್ಲಸ್ 60 ಏನಾಗುತ್ತೆ, 180 ಆಗುತ್ತೆ, ಡಿವೈಡೆಡ್ ಬೈ 2. ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 90 ಜಾ. ಸೊ ಎಸ್ ವ್ಯಾಲ್ಯೂ ಏನಾಯ್ತು, 90. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಟ್ಟು, ಓಕೆ, ಸೊ ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ. ಇಲ್ಲಿ ಏನೇನ್ ವ್ಯಾಲ್ಯೂ ಬಂದಿದೆ ಅದು ಬರ್ಕೋಣ. ಓಕೆ, ಎಸ್ ವ್ಯಾಲ್ಯೂ ಏನ್ ಬಂದಿದೆ, 90 ಬಂದಿದೆ, ಎ ವ್ಯಾಲ್ಯೂ 60, ಬಿ ವ್ಯಾಲ್ಯೂ 60, ಆಮೇಲೆ ಸಿ ವ್ಯಾಲ್ಯೂ 60 ಅಂತ ಗೊತ್ತು. ಓಕೆ, ಈಗ ಇದಕ್ಕೆ ಎರೇಸ್ ಮಾಡ್ಬಿಡೋಣ. ಈಗ ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಬಂದ್ಬಿಟ್ಟು, ಓಕೆ, ಫಾರ್ಮುಲಾ ಏನಿದೆ, ಇರಾನ್ಸ್ ಫಾರ್ಮುಲಾ, ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಓಕೆ, ಇದು ಬಂದು ಫಾರ್ಮುಲಾ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಎಸ್ ವ್ಯಾಲ್ಯೂ ಏನಿದೆ, 90 ಇದೆ. ಓಕೆ, ಆಮೇಲೆ ಎಸ್ ವ್ಯಾಲ್ಯೂ 90 ಮೈನಸ್ ಎ ವ್ಯಾಲ್ಯೂ ಏನಿದೆ, 60 ಇದೆ, 90 ಮೈನಸ್ 60. ಎಸ್ ವ್ಯಾಲ್ಯೂ 90 ಇದೆ, ಮೈನಸ್ ಬಿ ವ್ಯಾಲ್ಯೂ 60, ಮತ್ತೆ ಎಸ್ ವ್ಯಾಲ್ಯೂ 90 ಮೈನಸ್ ಸಿ ವ್ಯಾಲ್ಯೂ ಏನಿದೆ, 60. ಓಕೆ, ನೆಕ್ಸ್ಟ್ ಈಗ 90 ಇಂಟು 90 ಅಲ್ಲಿ 60 ಹೋದ್ರೆ 30, ಆಮೇಲೆ ಮತ್ತೆ 90 ಅಲ್ಲಿ 60 ಹೋದ್ರೆ 30. ಓಕೆ, ಮತ್ತೆ 90 ಅಲ್ಲಿ 60 ಹೋದ್ರೆ 30. ಓಕೆ, ಈಗ ನೀವು ನೋಡಿದ್ರೆ 2 30 ಇದ್ರೆ ಏನಾಗುತ್ತೆ, 130 ಹೊರಗಡೆ ಬಂದ್ಬಿಡುತ್ತೆ. ಓಕೆ, 2 30 ಇದ್ರೆ 130 ಹೊರಗಡೆ ಬಂತು. ಈಗ ಒಳಗಡೆ ಏನು ಉಳಿತು, 90 ಇಂಟು 30 ಉಳಿತು. ಓಕೆ, ಈಗ ನೆಕ್ಸ್ಟ್ ಈಗ ನಾನು ಈ 90ನ, ಓಕೆ, ಇಲ್ಲಿ 90 ಇದೆ ಅಲ್ಲ, ಇದನ್ನ ಏನನ್ನ ಬರಿಬೋದು, ನಾನ್ ಬೇಕಿದ್ರೆ ಇದನ್ನ 3 ಇಂಟು 30 ಬರಿಬೋದಾ, ಯಾಕಂದ್ರೆ 33 ಜಾ 90. ಓಕೆ,
ಈ 30 ಆಸ್ ಇಟ್ ಈಸ್ ಬರ್ತೀನಿ. ಓಕೆ, ಒಂದ್ ನಿಮಿಷ. ಇಲ್ಲಿ ಆಲ್ರೆಡಿ ರೂಟ್ ಹೊರಗಡೆ ಒಂದು 30 ಇತ್ತು, ಅದನ್ನ ಬರ್ದಿದ್ದಿಲ್ಲ, ಇವಾಗ ಬರ್ದ್ವಿ 30 ರೂಟ್. ಈಗ 90ನ ಏನಂತ ಬರ್ದ್ವಿ, 90ನ 3 into 30 ಬರ್ದ್ವಿ. ಓಕೆ, 30 ಆಸ್ ಇಟ್ ಈಸ್ ಬರ್ದ್ವಿ. ಈಗ ಮತ್ತೆ 2 30 ಬಂದ್ರೆ ಇನ್ನೊಂದು 30 ಹೊರಗಡೆ ಬರುತ್ತೆ. ಈ 30 ಬರ್ದೆ 2 30 ಇದ್ರೆ ಇನ್ನೊಂದು 30 ಹೊರಗಡೆ ಬರುತ್ತೆ. ಒಳಗಡೆ ಏನು ಉಳಿಯುತ್ತೆ, ರೂಟ್ 3 ಉಳಿಯುತ್ತೆ. ಓಕೆ, ಈಗ 3 3 ಜಾ 9, ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ, ಸೊ 2 0 ಹಾಕ್ಬಿಡ್ರಿ. ಇಲ್ಲಿ ರೂಟ್ 3 ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಸೊ ರೂಟ್ 3 ಆಸ್ ಇಟ್ ಈಸ್ ಇಟ್ಬಿಡ್ರಿ. ಓಕೆ, ಸೊ ಇಲ್ಲಿ ಪೆರಿಮೀಟರ್ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವ್ ಇಲ್ಲಿ ಏನ್ ಬರ್ತೀವಿ, ಏರಿಯಾನ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತೀವಿ. ಸೊ ಇವಾಗ ಏನ್ ಬರೀಬಹುದು, ಏರಿಯಾ ಆಫ್ ಸಿಗ್ನಲ್ ಬೋರ್ಡ್ ಬಂದ್ಬಿಟ್ಟು 900 ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆನಾ, ಇದು ಬಂದು ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ಈ ವಿಡಿಯೋದಲ್ಲಿ ನಿಮಗೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಓಕೆ, ಆಮೇಲೆ ಈ ಇರಾನ್ಸ್ ಫಾರ್ಮುಲಾ ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಹಾಕಿರ್ತೀನಿ. ಓಕೆನಾ, ನೀವು ಈ ಇನ್ಸ್ಟಾಗ್ರಾಮ್ ಚಾನಲ್ ನ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ನೀವ್ ಏನೇ ಡೌಟ್ ಇದ್ರು ಪರ್ಸನಲ್ ಆಗಿ ನೀವು ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಓಕೆ, ಇಲ್ಲಾಂದ್ರೆ ಯಾವ್ದಾದ್ರು ಅದ್ರ ಬಗ್ಗೆ ವಿಡಿಯೋ ಬಿಟ್ಟಿದ್ರೆ ಅದ್ರ ಅಪ್ಡೇಟ್ ಕೂಡ ಸಿಗುತ್ತೆ. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.